ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ ವಿಶೇಷ ಕಾರ್ಯಕ್ರಮ. ನಾನು ಪ್ರಿಯಾ ಸೋಮೇಶ್. ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇರ್ ಲೆಂತ್ ಬರೋದಕ್ಕೆ ವಿಡಿಯೋ ಹಾಕಿದಾಗ ಅಲ್ಲಿ ಒಂದಷ್ಟು ಜನ ಪ್ರಶ್ನೆ ಮಾಡಿದ್ದು, ಹೇರ್ ಸ್ಪ್ಲಿಟ್ಸ್ ಆದರೆ ಏನು ಮಾಡಬೇಕು, ಸೀಳು ಕೂದಲಿಗೆ ಏನು ಮಾಡಬೇಕು ಅಂತ ಒಂದಷ್ಟು ಹೋಮ್ ರೆಮಿಡೀಸ್ನ ಹೇಳಿ ಅಂತ ಹೇಳಿದ್ದಾರೆ. ಮೊದಲನೇದಾಗಿ, ಸೀಳು ಕೂದಲು ನಿಮಗೇನಾದರೂ ಸಿಕ್ಕಾಬಟ್ಟೆ ಆಗಿದ್ರೆ ಹೇರ್ ಗ್ರೋತ್ ಆಗೋದಕ್ಕೆ ಸಿಕ್ಕಾಬಟ್ಟೆ ಕಷ್ಟ ಆಗ್ತಿರುತ್ತೆ. ಆನಂತರ ನೀವು ಕೂಮ್ ಮಾಡಿದಾಗೆಲ್ಲ ತುಂಡಾಗಿ ಕೂದಲು ಬೀಳ್ತಾ ಇರುತ್ತೆ. ಒಂದೊಂದು ಕೂದಲು ಎರಡೆರಡು ಆಗಿರುತ್ತೆ ಸಮ್ಟೈಮ್ಸು. ಅದು ನೀವು ಒಂದ್ಸಲ ರಫಾಗಿ ಬಾಚಿದ ತಕ್ಷಣ ಅದು ಕಟ್ಟಾಗಿ ಬೀಳ್ತಾ ಇರುತ್ತೆ. ಸೊ ನಿಮಗೆ ಸ್ಪ್ಲಿಟ್ಸ್ ಇದ್ದರೆ ಜಾಸ್ತಿ ಹೇರ್ಸಲ್ಲಿ ಹೇರ್ ಗ್ರೋತ್ ಆಗೋದಕ್ಕೆ ಅಷ್ಟೊಂದು ಹೆಲ್ಪ್ ಮಾಡಲ್ಲ. ಸೊ ಹೇರ್ ಗ್ರೋತ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಸ್ಪ್ಲಿಟ್ಸ್ ನೀವು ಕಂಪ್ಲೀಟಾಗಿ ತಕ್ಕೋಬೇಕು ಅಂತಂದರೆ ಒಂದಷ್ಟು ಹೋಮ್ ರೆಮಿಡೀಸ್ ಹಾಗೆ ಸಿಂಪಲ್ ಆಗಿರುವಂಥ ಟಿಪ್ಸ್ನ ಹೇಳ್ತೀನಿ. ಮೊದಲನೇದಾಗಿ, ನಿಮ್ಮ ಹೇರ್ ಲೆಂತ್ ಎಷ್ಟೇ ಇದ್ದರೂ ಕೂಡ ನಿಮಗೆ ಸ್ಪ್ಲಿಟ್ಸ್ ಆಗಿದೆ ಅಂತಂದರೆ ಪಾರ್ಟ್ ಬೈ ಪಾರ್ಟ್ ಹೇರ್ನ ತಗೊಳ್ಳಿ. ಹೇರ್ ವಾಶ್ ಮಾಡಿದಾಗ ಪಾರ್ಟ್ ಬೈ ಪಾರ್ಟ್ ಹೇರ್ನ ತಗೊಳ್ಳಿ. ಈ ಥರ ರೋಲ್ ಮಾಡ್ತಾ ಬನ್ನಿ ನಿಮ್ಮ ಹೇರ್ಸ್ನ. ಈ ರೀತಿಯಾಗಿ ರೋಲ್ ಮಾಡಿ ಒಂದು ಸತಿ ಹಿಂಗೆ ಮಾಡಿದ್ರೆ ಸಾಕು. ಸೊ ಈ ರೀತಿಯಾಗಿ ನಿಮಗೆ ತುದಿ ಎಲ್ಲ ಹೇರ್ಸ್ ತುದಿ ಏನಿದೆ ಅದೆಲ್ಲ ಕಂಪ್ಲೀಟಾಗಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ನೀವು ಸಿಸರ್ ತೊಗೊಂಡ್ಬಿಟ್ಟು ನೀಟಾಗಿ ಆ ತುದಿಗಳನ್ನೆಲ್ಲ ಕಟ್ ಮಾಡ್ತಾ ಬಂದರೆ ಸಾಕು. ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸತಿ ಅಥವಾ 2 ತಿಂಗಳಿಗೆ ಒಂದ್ಸತಿ ನೀವು ಹೇರ್ ತುದಿ ಏನಿದೆ ಅದನ್ನು ಕಟ್ ಮಾಡ್ತಾ ಬಂದರೆ 1 ಇಂಚು ಅಥವಾ 1.5 ಇಂಚಷ್ಟು ಅಥವಾ ಅರ್ಧ ಇಂಚು, ತುಂಬ ಶಾರ್ಟ್ ಅಂದರೆ ಹೇರ್ ತುಂಬ ಶಾರ್ಟ್ ಇದೆ ಅಂತಂದರೆ ಅರ್ಧ ಇಂಚಷ್ಟಾದರೂ ಹೇರ್ನ ಕಟ್ ಮಾಡಿಸ್ಬೇಕು. ತುಂಬ ಜನ ನನ್ನ ಹೇರ್ ಲೆಂತ್ ಬರಲಿ, ಹೇರ್ ಉದ್ದ ಬರಬೇಕು ಅಂತ ಹೇಳ್ಬಿಟ್ಟು ಕತ್ರಿನೇ ಹಾಕ್ಸಲ್ಲ. ಸೊ ನೀವು ಎಷ್ಟು ಟೈಮ್ ಕೂದಲಿಗೆ ಕತ್ರಿ ಹಾಕ್ತಾ ಇರ್ತೀರೋ ಅಷ್ಟು ಟೈಮ್ ರೀಗ್ರೋತ್ ಆಗ್ತಾನೆ ಇರುತ್ತೆ. ಆಗಾಗ ತಿಂಗಳಿಗೆ ಒಂದ್ಸತಿನಾದರೂ ನೀವು ತಲೆಯಲ್ಲಿ ಎಣ್ಣೆ ಎಲ್ದಿರುವಾಗ ತಲೆನ ಕ್ಲೀನಾಗಿ ಬಾಚ್ಕೊಂಡು ತುದಿನ ಕಟ್ ಮಾಡಿಸ್ಕೊಳ್ಳಿ. ಅದ್ರ ಜೊತೆಗೆ ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಇಷ್ಟಿಷ್ಟೇ ಹೇರ್ಸ್ನ ತಗೊಂಡು ಈ ರೀತಿಯಾಗಿ ರೋಲ್ ಮಾಡಿ ಈ ರೀತಿಯಾಗಿ ಮಾಡಿದ್ರೆ ಸಾಕು. ನಿಮಗೆಲ್ಲ ತುದಿ ಕೂದಲುಗಳು ಇಲ್ಲೇ ಬರುತ್ತೆ. ಸೊ ಅದನ್ನು ನೀವು ಕಟ್ ಮಾಡ್ತಾ ಬಂದರೆ ಸಾಕು, ನಿಮ್ಮ ಹೇರು ಏನು ಸ್ಪ್ಲಿಟ್ಸ್ ಆಗಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ಹೋಮ್ ರೆಮಿಡಿ ಬಂದು ಅನ್ನ ತಗೊಳ್ಳಿ. ನೀವು ಯಾವ ಅಕ್ಕಿಲ್ಲಾದರೂ ಅನ್ನ ಮಾಡಿರಬಹುದು. ಆ ಒಂದು ಅನ್ನವನ್ನು ತಗೊಳ್ಳಿ, 1 ಬೌಲಷ್ಟು. ಆದರೆ ಉಪ್ಪು ಹಾಕಿ ಮಾಡಿರಬಾರ್ದು ಅನ್ನನ. ಉಪ್ಪು ತಲೆಗೇನಾದರೂ ಟಚ್ ಆದರೆ ಜಾಸ್ತಿ ಹೇರ್ ಫಾಲ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಂಗಾಗಿ 1 ಬೌಲಷ್ಟು ಅನ್ನ ತಗೊಳ್ಳಿ, ಅದನ್ನು ಮಿಕ್ಸಿ ಮಾಡ್ಕೊಳ್ಳಿ. ನೀರು ಏನೂ ಕೂಡ ಹಾಕ್ಬೇಡಿ, ಬರೀ ಅನ್ನವನ್ನು ಹಾಕಿ ಬೇಕಾದರೆ ಒಂದು ಸ್ವಲ್ಪ ತುಂಬ ತಿಕ್ಕಾಗ್ತಿದೆ ಅಂತಂದಾಗ ಬೇಕಾದರೆ ಒಂದು 2 ಸ್ಪೂನಷ್ಟು ನೀರು ಹಾಕ್ಬಿಟ್ಟು ಚಂದ ನೈಸ್ ಆಗಿರುವಂಥ ಪೇಸ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಆ ಪೇಸ್ಟಿಗೆ ಸ್ವಲ್ಪ ಮೊಸರು, ಆಲೋವೆರಾ ಜೆಲ್ನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಪಾರ್ಟ್ ಬೈ ಪಾರ್ಟ್ ಇಷ್ಟಿಷ್ಟೇ ಪಾರ್ಟನ್ನು ನೀವು ತೊಗೊಂಡ್ಬಿಟ್ಟು ಹೇರ್ಸ್ನ ಅದಕ್ಕೆ ನೀವು ಅಪ್ಲೈ ಮಾಡ್ತಾ ಬರಬೇಕು. ಅಪ್ಲೈ ಮಾಡಿ ಒಂದು 3 hours ಹಂಗೆ ಬಿಟ್ಬಿಡಿ. ಕಂಪ್ಲೀಟಾಗಿ ಸ್ವಲ್ಪನೇ ಪಾರ್ಟ್ ತೊಗೊಂಡ್ಬಿಟ್ಟು ಅಪ್ಲೈ ಮಾಡಿ ಆದಮೇಲೆ ಒಂದು 3 hours ಹಂಗೆ ಬಿಟ್ಬಿಡಿ. ಕಂಪ್ಲೀಟು ಡ್ರೈ ಆಗಬೇಕು. ಡ್ರೈ ಆದ ನಂತರ ಹೇರ್ ವಾಶ್ ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಸ್ಪ್ಲಿಟ್ಸ್ ಏನಿದೆ ಅದು ಕಡಿಮೆ ಆಗುತ್ತೆ. ಬಟ್ ಸ್ಪ್ಲಿಟ್ಸ್ 100% ನಿಮಗೆ ಕ್ಲಿಯರ್ ಆಗಲೇಬೇಕು ಅಂತಂದರೆ ನಾನು ಆಗಲೇ ಹೇಳ್ದಂಗೆ ತುದಿನ ಅವಾಗವಾಗ ಕಟ್ ಮಾಡಿಸ್ತಾ ಇರಿ. ಎಷ್ಟೇ ನಿಮಗೆ ಶಾರ್ಟ್ ಇರಲಿ, ಹೇರು ಲಾಂಗ್ ಇರಲಿ, ಬಟ್ ಅಟ್ಲೀಸ್ಟ್ ಒಂದು ಅರ್ಧ ಇಂಚು 1 ಇಂಚು ಆವಾಗವಾಗ ಹೇರ್ ಕಟ್ ಮಾಡಿಸ್ತಾ ಬನ್ನಿ. ಆನಂತರ ಸ್ಪ್ಲಿಟ್ಸ್ನ ಹೆಂಗೆ ಮನೆಯಲ್ಲೇ ತೆಗೆಯೋದು ಅಂತ ಹೇಳ್ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಸ್ಪ್ಲಿಟ್ಸ್ ತೆಗೆಯುವಂತಹ ಮಿಷಿನ್ಗಳೇ ಬಂದಿದೆ. ಜಸ್ಟ್ ಕೂದಲಲ್ಲಿ ಹಿಂಗೆ ಸ್ಟ್ರೈಟ್ನರ್ ಥರ ಇಟ್ಕೊಂಡು ಹೋದರೆ ಸಾಕು, ಕಂಪ್ಲೀಟ್ ನಿಮ್ಮ ಹೇರಲ್ಲಿರುವಂತಹ ಎಲ್ಲ ಸ್ಪ್ಲಿಟ್ಸು. ಕೆಲವರು ಲೇಯರ್ ಕಟ್ ಮಾಡ್ಕೊಂಡಿರ್ತಾರೆ, ಇಲ್ಲೂ ಲೇಯರು, ಇಲ್ಲಿ ಲೇಯರ್, ಈ ರೀತಿಯಾಗಿ ಲೇಯರ್ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ಸ್ಪ್ಲಿಟ್ಸ್ ಮನೇಲೇ ತೆಗೆಯೋದಕ್ಕೆ. ಮಿಷಿನ್ಸ್ ಇದೆ, ಅದೆಲ್ಲ ಒಂದು 2000 ರೂಪೀಸ್ ಒಳಗಡೆನೂ ಕೆಲವೊಂದು ಅಂದರೆ ಕಡಿಮೆ ಬಜೆಟಿಂದು ಕೂಡ ಇದೆ. ನೀವು ಆ ಥರದನ್ನು ಬೈ ಮಾಡಿ ಆಗಾಗ ನೀವು ಸ್ಪ್ಲಿಟ್ಸ್ನ ತೆಗೆಯೋದ್ರಿಂದ ನಿಮ್ಮ ತಲೆ ಕೂದಲು ರೀಗ್ರೋತ್ ಆಗೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ನಿಮ್ಮ ಹೇರ್ ಏನಾದರೂ ತುಂಬ ಹೆಲ್ದಿಯಾಗಿ, ತುಂಬ ಚೆನ್ನಾಗಿ ಹೇರ್ ಲೆಂತ್ ಆಗಿರಬೇಕು, ಹೆಲ್ದಿ ಆಗಿರಬೇಕು ಅಂದ್ಕೊಳ್ಳೋರಾದರೆ ಆಗ ಫಸ್ಟು ನೀವು ಮಾಡಬೇಕಾಗಿರುವಂತಹ ಕೆಲಸ ಚೆನ್ನಾಗಿ ನೀರು ಕುಡಿಬೇಕು. ಅದ್ರ ಜೊತೆಗೆ ಚೆನ್ನಾಗಿ ನಿದ್ರೆ ಮಾಡಬೇಕು. ಇದೆರಡು ಬೇಸಿಕ್. ಆ ನಂತರ ಜಂಕ್ ಫುಡ್ನ ಆದಷ್ಟು ಅವಾಯ್ಡ್ ಮಾಡಿ, ಪಿಲ್ಲೋ ಕವರ್ಸ್ನ ಅವಾಗವಾಗ ಚೇಂಜ್ ಮಾಡಿ, ತಲೆ ಕೂದಲನ್ನ ಸ್ನಾನ ಮಾಡ್ಕೊಂಡು ಬಂದಿದ ತಕ್ಷಣ ಅಥವಾ ಎಣ್ಣೆ ಅಪ್ಲೈ ಮಾಡಿದ ತಕ್ಷಣ ತುಂಬ ಜೋರಾಗಿ ಬಾಚುವಂಥದ್ದು ಇದನ್ನೆಲ್ಲದೂ ಆದಷ್ಟು ಅವಾಯ್ಡ್ ಮಾಡ್ತಾ ಬನ್ನಿ. ನಿಮ್ಮ ಹೇರ್ ಗ್ರೋತ್ ಚೆನ್ನಾಗಿರುತ್ತೆ. ನೀವು ಬೆಳಗ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀರೋ ನಿಮ್ಮ ಸ್ಕಿನ್ನಿಗೆ, ಹೇರಿಗೆ, ಮತ್ತು ರಾತ್ರಿನೂ ಅಷ್ಟೇ ನಿಮ್ಮ ಸ್ಕಿನ್ನಿಗೆ, ಹೇರಿಗೆ ಸ್ವಲ್ಪ ಪ್ರಾಮುಖ್ಯತೆನೂ ಕೊಡಬೇಕಾಗುತ್ತೆ. ಮನೆಗೆ ಬರ್ತಿದ್ದಂಗೆ ಬ್ಯಾಕ್ ಕೋಮ್ ಮಾಡ್ಕೋಬೇಕು. ಕಂಪ್ಲೀಟ್ ಕೂದಲನ್ನ ಮುಂದೆ ಹಾಕ್ಬಿಟ್ಟು ಬ್ಯಾಕ್ ಕೋಮ್ ಮಾಡ್ಕೋಬೇಕು. ಅಟ್ಲೀಸ್ಟ್ 1 minute ಬ್ಯಾಕ್ ಕೋಮ್ ಮಾಡ್ಕೋಬೇಕು. ಆಮೇಲೆ ಕೂದಲಲ್ಲಿರುವಂತಹ ಗಂಟುಗಳನ್ನೆಲ್ಲ ಬಿಡಿಸಿ ಲೂಸಾಗಿ ಒಂದು ಜಡೆಯನ್ನು ಹಾಕ್ಕೊಂಡು ಓವರ್ನೈಟ್ ಬಿಟ್ಬಿಡ್ಬೇಕು. ಕೆಲವರೆಲ್ಲ ಕೂದಲು ಹರಡಿಸ್ಕೊಂಡು ಮಲ್ಕೊಳ್ತಾರೆ, ಅದೆಲ್ಲ ಮಾಡಬೇಡಿ. ಆದಷ್ಟು ಒಂದು ಲೂಸ್ ಜಡೆ ಹಾಕ್ಬಿಟ್ಟು ಓವರ್ನೈಟ್ ಮಲ್ಗೋದ್ರಿಂದ ನಿಮ್ಮ ಕೂದಲು ಚೆನ್ನಾಗಿರುತ್ತೆ, ಹೆಲ್ದಿ ಆಗಿರುತ್ತೆ. ರಾತ್ರಿ ಹೊತ್ತು ಅಂದರೆ ನೀವು ಅಕ್ಕಪಕ್ಕ ಯಾರ ಜೊತೆನಾದ್ರು ಮಲಗಿದ್ರೆ ನಿಮ್ಮ ತಲೆ ಕೂದಲು ಸಿಕ್ಕಾಕೊಂಡು ಕಟ್ಟಾಗುವಂಥದ್ದಾಗಿರಬಹುದು, ಬುಡದಿಂದ ಸ್ಕಾಲ್ಪಿಂದನೇ ಉದುರುವಂಥದ್ದಾಗಿರಬಹುದು ಆಗುತ್ತೆ. ಅದ್ರ ಜೊತೆಗೆ ಸಿಕ್ಕಾಪಟ್ಟೆ ಬಿಸಿ ನೀರಲ್ಲಿ ಸ್ನಾನ ಮಾಡೋದು ತಲೆ ಕೂದಲಿಗೆ,
ಅದನ್ನು ಮಾಡಬೇಡಿ. ಆದಷ್ಟು ಉಗುರು ಬೆಚ್ಚಗಿರುವಂತಹ ನೀರಲ್ಲಿ ಸ್ನಾನ ಮಾಡಿ, ಪದೇ ಪದೇ ಶ್ಯಾಂಪುಗಳನ್ನ ಚೇಂಜ್ ಮಾಡುವಂಥದ್ದಾಗಿರಬಹುದು, ಅದನ್ನು ಮಾಡಬೇಡಿ. ಯಾವುದಾದ್ರೂ ಒಂದು ಶ್ಯಾಂಪುಗೆ ಅಡಿಕ್ಟ್ ಆಗಿದ್ದೀರ ಅಂದರೆ ಅದನ್ನೇ ಟ್ರೈ ಮಾಡಿ. ಅದು ತುಂಬ ಕೆಮಿಕಲ್ ಇರಲಿ ಅಥವಾ ಇಲ್ಲದಲ್ಲೇ ಹೋಗಲಿ. ಸ್ವಲ್ಪ ಜನಕ್ಕೆ ವಿತೌಟ್ ಕೆಮಿಕಲ್ ಶ್ಯಾಂಪೂನ ಅಪ್ಲೈ ಮಾಡೋದಾದರೆ ಸೋಪ್ ಅಂದರೆ ನೊರೆ ಬರಲ್ಲ, ಅದರಲ್ಲಿ ಹೇರಿಗೆ ಏನಾದರೂ ಆಯಿಲ್ ಅಪ್ಲೈ ಮಾಡಿದರೆ ಹೇರ್ ವಾಶ್ ಮಾಡೋದಕ್ಕಾಗಲ್ಲ. ಈ ರೀತಿಯಾಗೆಲ್ಲ ಪ್ರಾಬ್ಲಮ್ ಇರುತ್ತೆ. ಕೆಲವರಿಗೆ ಫುಲ್ ಕೆಮಿಕಲ್ ಫ್ರೀ ಇರುವಂಥ ಶ್ಯಾಂಪುಗಳನ್ನ ಯೂಸ್ ಮಾಡ್ತಾ ಹೋದರೆ ಹೇರ್ ಫಾಲ್ ಜಾಸ್ತಿ ಆಗಿಬಿಡುತ್ತೆ. ನೀವು ಯಾವುದಾದ್ರೂ ಒಂದು ಶ್ಯಾಂಪು ಅಥವಾ ಕಂಡೀಷ್ನರು ಸೆರಮಿಗೆ ಅಡಿಕ್ಟ್ ಆಗಿದ್ದೀರಾ ಅಂದರೆ ಅದನ್ನೇ ಕ್ಯಾರಿ ಮಾಡಿ. ಆಗಾಗ ಏರ್ ಆಯಿಲ್ ಚೇಂಜ್ ಮಾಡೋದು, ಶ್ಯಾಂಪು ಚೇಂಜ್ ಮಾಡೋದು, ಇದು ಅವ್ರು ಯಾರೋ ಚೇಂಜ್ ಮಾಡಿದ್ದಾರೆ ಅಂತ ನೀವು ಚೇಂಜ್ ಮಾಡೋದು, ಅವ್ರಿಗೆ ಸೆಟ್ ಆಗಿದೆ ಅಂತ ನೀವು ಚೇಂಜ್ ಮಾಡೋದು ಮಾಡಬೇಡಿ. ನೀವು ಯಾವುದಾದ್ರೂ ಒಂದು ಸ್ಟಿಕ್ ಆನ್ ಆಗಿದ್ರೆ ಅದನ್ನೇ ಟ್ರೈ ಮಾಡ್ತಾ ಬನ್ನಿ. 100% ನಿಮ್ಮ ಹೇರ್ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಕಾಣಿಸುತ್ತೆ. ಇದೇ ಪೇಜಲ್ಲಿ ನಿಮಗೆ ಸ್ಕಿನ್ ಕೇರ್ ಹಾಗೆ ಹೆಲ್ತ್ ಕೇರ್ ಎಲ್ಲ ಟಿಪ್ಸ್ಗಳು ಇದೆ. ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಬಹುದು ಅಂತ ಹೇಳ್ತೀನಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ನಮಸ್ಕಾರ.